ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ಟಾಪಿಕ್ ರಾಯಲ್ಟಿ ಅಕೌಂಟ್. ಈ ಒಂದು ಚಾಪ್ಟರಲ್ಲಿ ಜರ್ನಲ್ ಎಂಟ್ರೀಸ್ನ ನಾವು ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ನಿಮಗೆ ರಾಯಲ್ಟಿ ಅಕೌಂಟ್ ಬಗ್ಗೆ ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ, ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಮಿಸ್ಟರ್ ರಮಣ್ ಪಬ್ಲಿಷರ್ಸ್ ಆಫ್ ಬೆಂಗಳೂರು ಸೆಲ್ ದ ಟೆಕ್ಸ್ಟ್ ಬುಕ್ ರಿಟನ್ ಬೈ ಮಿಸ್ಟರ್ ಗಣೇಶ್. ರಮಣ್ ಒಬ್ಬ ಪಬ್ಲಿಷರ್ ಆಫ್ ಬೆಂಗಳೂರು ಏನಿದ್ದಾರೆ, ಸೆಲ್ ದ ಬುಕ್ಸ್ ರಿಟನ್ ಬೈ ಮಿಸ್ಟರ್ ಗಣೇಶ್ ಬರೆದಿರುವಂಥ ಬುಕ್ಕನ್ನು ರಮಣ್ ಪಬ್ಲಿಷರ್ ಅವರು ಪಬ್ಲಿಷ್ ಮಾಡಿಬಿಟ್ಟು ಸೆಲ್ ಮಾಡ್ತಾ ಇದ್ದಾರೆ. ಸೆಲ್ ಮಾಡೋದಕ್ಕೆ ಆ್ಯಕ್ಚುಯಲ್ ರಾಯಲ್ಟಿನ 4 ರೂಪೀಸ್ನ ತಗೊಳ್ತಾ ಇದ್ದಾರೆ. ಒಂದು ಬುಕ್ಸನ್ನು ಪಬ್ಲಿಷ್ ಮಾಡಿ ಸೆಲ್ ಮಾಡಿದರೆ 4 ರೂಪೀಸ್ ಆ್ಯಕ್ಚುಯಲ್ ರಾಯಲ್ಟಿ ತಗೊಳ್ತಾ ಇದ್ದಾರೆ. ಮಿನಿಮಮ್ ರೆಂಟ್ ಪ್ರತಿ ವರ್ಷ ಕೂಡ 20,000 ರೂಪೀಸ್ ಮಿನಿಮಮ್ ರೆಂಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಆ್ಯಕ್ಚುಯಲ್ ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ಗೆ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಶಾರ್ಟ್ ವರ್ಕಿಂಗ್ನ ರಿಕವರಿ ಮಾಡ್ಕೊಳೋದಕ್ಕೆ ನೆಕ್ಸ್ಟ್ 2 ಇಯರ್ಸ್ ಆಪ್ಷನ್ನ ಕೊಟ್ಟಿದ್ದಾರೆ. ಈ ವರ್ಷ ಏನಾದರೂ ನಮಗೆ ಶಾರ್ಟ್ ವರ್ಕಿಂಗ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ 2 ಇಯರ್ಸಲ್ಲಿ ನಾವು ರಿಕವರಿ ಮಾಡ್ಕೋಬೇಕು. ಇಯರ್ಸ್ ಹಾಗೆ ನಂಬರ್ ಆಫ್ ಬುಕ್ಸ್ ಸೋಲ್ಡನ್ನು ಕೊಟ್ಟಿದ್ದಾರೆ. 2015, 2016, 2017 4,000, 6,000 ಆ್ಯಂಡ್ 10,000 ಬುಕ್ಸ್ ರೆಸ್ಪೆಕ್ಟಿವ್ಲಿ. ಪ್ರತಿ ವರ್ಷ ಕೂಡ ಬುಕ್ಸು ಎಷ್ಟು ಸೇಲ್ ಆಗಿದೆ ಅಂತ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ರಾಯಲ್ಟಿ ಚಾರ್ಟ್ ಆ್ಯಂಡ್ ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾವೀಗ ರಾಯಲ್ಟಿ ಚಾರ್ಟ್ ಅಥವಾ ಅನಾಲಿಟಿಕಲ್ ಟೇಬಲ್ ಅನ್ನು ಪ್ರಿಪೇರ್ ಮಾಡೋಣ. ಸೊಲ್ಯೂಷನ್ ರಾಯಲ್ಟಿ ಚಾರ್ಟ್ ಅಥವಾ ಅನಾಲಿಟಿಕಲ್ ಟೇಬಲ್. ಸೊ ನಿಮಗೆ ಫಾರ್ಮೇಟ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಮೊದಲನೇ ಗೊತ್ತು, ಏಕೆಂದರೆ ಆಲ್ರೆಡಿ ನಾವು ಅನಾಲಿಟಿಕಲ್ ಟೇಬಲ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಒಂದು 2 ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ರಾಯಲ್ಟಿ ಚಾರ್ಟ್ ಆರ್ ಅನಾಲಿಟಿಕಲ್ ಚಾರ್ಟ್ ಆರ್ ಅನಾಲಿಟಿಕಲ್ ಟೇಬಲ್ ಅಂತ ಕೂಡ ಹೇಳ್ತೀವಿ. ಡೇಟ್, ಔಟ್ಪುಟ್, ನಂಬರ್ ಆಫ್ ಬುಕ್ಸ್, ಇದರಲ್ಲಿ ಬುಕ್ಸ್ ಇದೆ. ಆ್ಯಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗಲ್ಲಿ ರಿಕವರ್ಡ್ ಆ್ಯಂಡ್ ಇರ್ರಿಕವರ್, ಪೇಮೆಂಟ್ ಟು ಆಥರ್. ನಾವು ಒಬ್ಬ ಆಥರ್ಗೆ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದೀವಿ ಈ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಒಂದು ಲ್ಯಾಂಡ್ಗೆ ಸಂಬಂಧ ಇದ್ದಿದ್ರೆ ಲ್ಯಾಂಡ್ ಲಾರ್ಡ್ ಆಗ್ತಾ ಇತ್ತು. ಡೇಟ್ ಕಾಲಮಲ್ಲಿ ಈಗ ನಾವು ಡೇಟ್ ಮೆನ್ಷನ್ ಮಾಡೋಣ. ಮೇಲ್ಗಡೆ ಕೊಟ್ಟಿದ್ದಾರೆ 2015, 16 ಆ್ಯಂಡ್ 17. ಹಾಗೆ ನಂಬರ್ ಆಫ್ ಬುಕ್ಸು ಕೂಡ ಕೊಟ್ಟಿದ್ದಾರೆ. ಆ್ಯಸ್ ಪರ್ ಡಾಟಾ ನಾವಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ 2015, 16 ಆ್ಯಂಡ್ 17. 2015ಅಲ್ಲಿ 4,000, 16ಅಲ್ಲಿ 6,000, 17ಅಲ್ಲಿ 10,000 ಬುಕ್ಸು ಸೋಲ್ಡ್ ಆಗಿದೆ. ಸೊ ಡಾಟಾನ ನಾವಿಲ್ಲಿ ಹಾಕಿದ್ದೀವಿ ಆ್ಯಸ್ ಇಟ್ ಈಸ್ ಪ್ರಾಬ್ಲಮಲ್ಲಿ ಇರೋ ಥರನೇ. ಆ್ಯಕ್ಚುಯಲ್ ರಾಯಲ್ಟಿ ₹4. ಒಂದು ಬುಕ್ಸಿಗೆ 4 ರೂಪೀಸ್ ಅಂತ ಹೇಳಿದ್ದಾರೆ. ಹಾಗಾಗಿ 4,000 ಇಂಟು 4 ರೂಪೀಸ್ ಎಷ್ಟಾಗುತ್ತೆ? 16,000 ರೂಪೀಸ್ ಆಗುತ್ತೆ ಫಸ್ಟ್ ಇಯರ್. ಓಕೆ, ಫಸ್ಟ್ ಇಯರಲ್ಲಿ ಎಷ್ಟಾಗುತ್ತೆ? 16,000 ರೂಪೀಸ್. ಸೆಕೆಂಡ್ ಇಯರಲ್ಲಿ 24,000 ರೂಪೀಸ್. ನೆಕ್ಸ್ಟ್ ಥರ್ಡ್ ಇಯರ್ 10,000 ಇಂಟು 4 40,000 ಆಗುತ್ತೆ. ನೆಕ್ಸ್ಟ್ ಕಾಲಮ್ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಕ್ವಶನಲ್ಲಿ 20,000 ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೂಡ ಮಿನಿಮಮ್ ರೆಂಟ್ 20,000 ಅಂತ ಫಿಕ್ಸ್ ಆಗಿದೆ. ಸೊ 20,000, 20,000, 20,000 3 ಇಯರ್ಸ್ಗೂ ಕೂಡ ನಾವು ಹಾಕಿದ್ದೀವಿ. ನೆಕ್ಸ್ಟು ಶಾರ್ಟ್ ವರ್ಕಿಂಗ್ ಯಾವಾಗ ಆಗುತ್ತೆ? ಆ್ಯಕ್ಚುಯಲ್ ರಾಯಲ್ಟಿ ಹಾಗೆ ಮಿನಿಮಮ್ ರೆಂಟ್ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಾಗ ನಮಗೆ ಶಾರ್ಟ್ ವರ್ಕಿಂಗ್ ರೈಸ್ ಆಗುತ್ತೆ. ಯಾಕೆ ಅಂದರೆ ನಾವು ಮಿನಿಮಮ್ ರೆಂಟ್ 20,000 ನಮಗೆ 5,000 ಆಗಲಿ ಇಲ್ಲ 6,000 ಆಗಲಿ ನಾವು 20,000 ಕೊಡಲೇಬೇಕಾಗುತ್ತೆ. ಸೊ ಮಿನಿಮಮ್ ಈಗ ನಮಗೆ ಫಸ್ಟ್ ಇಯರಲ್ಲಿ 4,000 ರೂಪೀಸ್ ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಎಷ್ಟಾಯಿತು? 4,000. ಆದರೆ ನಾವು 16 ಮತ್ತು 20,000ಗೆ ಕಂಪೇರ್ ಮಾಡಿದಾಗ ನಾವು ಮಿನಿಮಮ್ ರೆಂಟ್ನೇ ಪೇ ಮಾಡಬೇಕು. ಯಾವುದು ಜಾಸ್ತಿ ಇರುತ್ತೆ ಅದು. ಸೊ 20,000ನ ಪೇ ಮಾಡ್ತಾ ಇದ್ದೀವಿ. ಸೆಕೆಂಡ್ ಇಯರ್ ನಮಗೆ 20,000 ರೂಪೀಸ್ ಮಿನಿಮಮ್ ರೆಂಟ್ ಇದೆ, 24,000 ರೂಪೀಸ್ ಆ್ಯಕ್ಚುಯಲ್ ರಾಯಲ್ಟಿ ಇದೆ. ಅಂದರೆ 4,000 ರೂಪೀಸ್ ಸರ್ಪ್ಲಸ್ ಜಾಸ್ತಿ ಇದೆ ಆ್ಯಕ್ಚುಯಲ್ ರಾಯಲ್ಟಿಗಿಂತ. ನಾವು ಶಾರ್ಟ್ ವರ್ಕಿಂಗ್ನ ರಿಕವರಿ ಮಾಡ್ಕೋಬೋದು. 2 ಇಯರ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ 4,000 ರೂಪೀಸ್ನ ನಾವು ರಿಕವರಿ ಮಾಡ್ಕೊಳ್ತಾ ಇದ್ದೀವಿ. ಈ ಸರ್ಪ್ಲಸ್ ಏನಿತ್ತು ಅದನ್ನು 4,000 ರಿಕವರಿ ಮಾಡ್ಕೊಳ್ತಾ ಇದ್ದೀವಿ ಲಾಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ನ. ಹಾಗಾಗಿ ಈ ಬಾರಿ ನಾವು 20,000 ಮಿನಿಮಮ್ ರೆಂಟ್ನೇ ಕೊಡ್ತಾ ಇದ್ದೀವಿ. ಆ್ಯಕ್ಚುಯಲ್ ರಾಯಲ್ಟಿ 24,000 ಕೊಡಬೇಕಿತ್ತು, ಆದರೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿಕೊಂಡು 4,000 ಕೊಟ್ವಿ. ನೆಕ್ಸ್ಟು 2017ಅಲ್ಲಿ 20,000 ಮಿನಿಮಮ್ ರೆಂಟ್ ಇದೆ, ಆ್ಯಕ್ಚುಯಲ್ ರಾಯಲ್ಟಿ 40,000 ಇದೆ. ಹಾಗಾಗಿ ಸರ್ಪ್ಲಸ್ 20,000 ರೂಪೀಸ್ ಹೆಚ್ಚಿಗೆ ಇದೆ. ಆದರೆ ಯಾವುದೇ ಒಂದು ಶಾರ್ಟ್ ವರ್ಕಿಂಗ್ ಇಲ್ಲ ರಿಕವರಿ ಮಾಡ್ಕೊಳ್ಳೋದಕ್ಕೆ. ನಾವು ಟೋಟಲ್ ಯಾವುದು ಜಾಸ್ತಿ ಇರುತ್ತೆ ಅದನ್ನು ಪೇ ಮಾಡಬೇಕು. ಹಾಗಾಗಿ 40,000 ಆ್ಯಕ್ಚುಯಲ್ ರಾಯಲ್ಟಿ ಏನಿತ್ತು ಅದನ್ನು ಪೇ ಮಾಡಿದ್ದೀವಿ. ಇದಿಷ್ಟು ನಿಮಗೆ ರಾಯಲ್ಟಿ ಚಾರ್ಟ್
ಅಥವಾ ಅನಾಲಿಟಿಕಲ್ ಟೇಬಲ್ ಅಂತ ಹೇಳ್ಬೋದು. ಈಗ ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ. ನಿಮಗೆ ಡೇಟ್, ಪರ್ಟಿಕ್ಯುಲರ್ SLF, ಅಮೌಂಟ್ ಆ್ಯಂಡ್ ಅಮೌಂಟ್, ಡೆಬಿಟ್, ಕ್ರೆಡಿಟ್ ಅಮೌಂಟ್. ಡೇಟ್ ಕಾಲಮಲ್ಲಿ ನಾವು ಫಸ್ಟ್ ಏನು ಡೇಟ್ ಕೊಟ್ಟಿದ್ದಾರೆ ಅದನ್ನು ಹಾಕೋಣ. ಫಸ್ಟ್ ಇಯರ್ 2015 ಇದೆ. ಆ್ಯಕ್ಚುಯಲ್ ರಾಯಲ್ಟಿ 16,000 ಇತ್ತು, ಮಿನಿಮಮ್ ರೆಂಟ್ 20,000 ಇತ್ತು. ನಾವು ಮಿನಿಮಮ್ ರೆಂಟನ್ನೇ ಪೇ ಮಾಡಿದ್ವಿ, 4,000 ರುಪೀಸ್ ಶಾರ್ಟ್ ವರ್ಕಿಂಗ್ ಆಗಿತ್ತು ಫಸ್ಟ್ ಇಯರಲ್ಲಿ. ಓಕೆ, ಸೊ ಈಗ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ, ನಾವೀಗ ಏನು ಪೇ ಮಾಡ್ತಾ ಇದ್ದೀವಿ, ಆಥರ್ಸ್ಗೆ ಪೇ ಮಾಡ್ತಾ ಇರೋದು ಎಷ್ಟು, 20,000ನ ಪೇ ಮಾಡ್ತಾ ಇದ್ದೀವಿ. ಆ 20,000 ಹೇಗೆ ಬಂತು, ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟಾ ಟು ಆಥರ್ಸ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಇದ್ದರೆ ಲ್ಯಾಂಡ್ ಲಾರ್ಡ್ ಬರುತ್ತೆ. ಓಕೆ, ಸೊ ರಾಯಲ್ಟಿ 16,000 ಇದೆ, ಶಾರ್ಟ್ ವರ್ಕಿಂಗ್ 4,000 ಆಗಿದೆ. ಏಕೆಂದರೆ 20,000 ಪೇ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಲಾಸ್ಟ್ 4,000 ಆಗಿದೆ. ಬೀಯಿಂಗ್ ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಡ್ಯೂ. ಸೊ ಈ ಎಂಟ್ರಿ ಫಸ್ಟ್ ಎಂಟ್ರಿ ಆಗಿರುತ್ತೆ. ಯಾವಾಗ ಇನ್ ಕೇಸ್ ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದಾಗ. ಅದೇ ಫಸ್ಟ್ ಇಯರಲ್ಲಿ ಇನ್ನೊಂದು ಎಂಟ್ರಿ, ಈಗ ಡ್ಯೂ ಇರೋ ಎಂಟ್ರಿ ತೋರಿಸಿದ್ದೀವಿ, ಈಗ ಪೇ ಮಾಡಬೇಕು. ಆಥರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 20,000 ಅಥವಾ ಕ್ಯಾಶಲ್ಲಾದರೂ ನಾವು ಅದನ್ನು ಪೇ ಮಾಡ್ಬೋದು, ಇಲ್ಲ ಬ್ಯಾಂಕಲ್ಲಾದರೂ ಕೂಡ ಪೇ ಮಾಡ್ಬೋದು. ಸೊ 20,000 ರುಪೀಸ್ ಬೀಯಿಂಗ್ ಪೇಮೆಂಟ್ ಮೇಡ್ ಟು ದ ಆಥರ್. ನೆಕ್ಸ್ಟ್ ಎಂಟ್ರಿ, ಏನೊಂದು ರಾಯಲ್ಟಿ ಇತ್ತು ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟ್, ಬೀಯಿಂಗ್ ದ ಅಮೌಂಟ್ ಆಫ್ ರಾಯಲ್ಟೀಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್. ಎಷ್ಟು ಅಮೌಂಟು, ಆ್ಯಕ್ಚುಯಲ್ ರಾಯಲ್ಟಿ ಇದ್ದಿದ್ದು 16,000. ನೆಕ್ಸ್ಟ್ ಸೆಕೆಂಡ್ ಇಯರ್ 2016ಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋಣ. 2016ನಲ್ಲಿ ಏನಾಗಿದೆ, ಆ್ಯಕ್ಚುಯಲ್ ರಾಯಲ್ಟಿ 24,000 ಇದೆ, ಮಿನಿಮಮ್ ರೆಂಟ್ 20,000 ಇದೆ. ಸೊ 4,000 ರುಪೀಸ್ ನಮಗೆ ಸರ್ಪ್ಲಸ್ ಬರುತ್ತೆ. ಓಕೆ, ಇದರಲ್ಲಿ ಶಾರ್ಟ್ ವರ್ಕಿಂಗ್ ಬರೋದಿಲ್ಲ. ಪ್ರಾಫಿಟ್ ಅಂದರೆ ಜಾಸ್ತಿ 4,000 ಇದೆ, ಆದರೂ ಕೂಡ ನಾವು 20,000 ಪೇ ಮಾಡ್ತಾ ಇದ್ದೀವಿ. ಯಾಕೆ, ಶಾರ್ಟ್ ವರ್ಕಿಂಗ್ ಇತ್ತಲ್ಲ ಲಾಸ್ಟ್ ಇಯರ್ದು, ಅದನ್ನು ರಿಕವರಿ ಮಾಡ್ಕೊಂಡಿದ್ದೀವಿ. ಸೊ ರಾಯಲ್ಟಿ ಅಕೌಂಟ್ ಡೇಟಾ ಟು ಆಥರ್ಸ್ ಅಕೌಂಟ್, ಬೀಯಿಂಗ್ ರಾಯಲ್ಟಿ ಡ್ಯೂ 24,000. ಆ್ಯಸ್ ಪರ್ ನಾವು ರೂಲ್ಸ್ ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ 24,000 ಪೇ ಮಾಡಬೇಕಿತ್ತು. ಸೆಕೆಂಡ್ ಎಂಟ್ರಿ ಎಷ್ಟು ಪೇ ಮಾಡ್ತಾ ಇದ್ದೀವಿ, ಆಥರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. 24,000ಅಲ್ಲಿ 20,000ನ ಪೇ ಮಾಡ್ತಾ ಇದ್ವಿ, 4,000ನ ಶಾರ್ಟ್ ವರ್ಕಿಂಗಲ್ಲಿ ನಾವು ರಿಕವರಿ ಮಾಡ್ಕೊಳ್ತಾ ಇದ್ದೀವಿ. ಬೀಯಿಂಗ್ ಅಮೌಂಟ್ ಪೇಯ್ಡ್ ಟು ಆಥರ್ ಆಫ್ಟರ್ ರಿಕವರ್ಡ್ ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಆದಮೇಲೆ ಏನೊಂದು ಅಮೌಂಟ್ ಇತ್ತು ಅದನ್ನು ಮಾತ್ರ ನಾವು ಪೇ ಮಾಡಿದ್ದೀವಿ. ನೆಕ್ಸ್ಟು ಥರ್ಡ್ ಎಂಟ್ರಿ, ಆ ಇಯರಲ್ಲೇ ಏನೊಂದು ರಾಯಲ್ಟಿ ಇತ್ತು ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ರಾಯಲ್ಟೀಸ್ ಅಕೌಂಟ್. 24,000 ಏನಿತ್ತು, 4,000 ರುಪೀಸ್ ಶಾರ್ಟ್ ವರ್ಕಿಂಗು, 20,000 ರುಪೀಸ್ ನಾವು ಪೇ ಮಾಡಿರೋದು. ಸೊ 24,000 ರುಪೀಸ್ ನಮಗೆ ಆ್ಯಕ್ಚುಯಲ್ ರಾಯಲ್ಟಿ ಆಗಿತ್ತು, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟು ಥರ್ಡ್ ಇಯರ್ 2017 ಏನಿದೆ. 2017ನಲ್ಲಿ ಯಾವ ರೀತಿಯಾಗಿತ್ತು ರಾಯಲ್ಟಿ ಟೇಬಲ್ ನೋಡೋಣ. ಆ್ಯಕ್ಚುಯಲ್ ರಾಯಲ್ಟಿ 40,000 ಇತ್ತು, ಮಿನಿಮಮ್ ರೆಂಟ್ 20,000 ಇತ್ತು. ನಾವು ಇದರಲ್ಲಿ ಯಾವ್ದು ಪೇ ಮಾಡಬೇಕು, ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಪೇ ಮಾಡಬೇಕು, 40,000ನ ಪೇಮೆಂಟ್ ಮಾಡಬೇಕು. ಆದರೆ ಯಾವುದೇ ಒಂದು ಶಾರ್ಟ್ ವರ್ಕಿಂಗ್ ಇಲ್ಲ ರಿಕವರಿ ಮಾಡ್ಕೊಳ್ಳೋದಕ್ಕೆ, ಹಾಗಾಗಿ 40,000 ಕೂಡ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೇಮ್ ಇದರಲ್ಲೂ ಕೂಡ 3 ಎಂಟ್ರಿ ಬರುತ್ತೆ. ರಾಯಲ್ಟಿ ಅಕೌಂಟ್ ಡೇಟಾ ಟು ಆಥರ್ಸ್ ಅಕೌಂಟ್, ಬೀಯಿಂಗ್ ರಾಯಲ್ಟಿ ಡ್ಯೂ 40,000 ಡ್ಯೂ ಇರೋ ಎಂಟ್ರಿ ತೋರಿಸಿದ್ದೀವಿ. ಸೆಕೆಂಡ್, ಆಥರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಆರ್ ಟು ಕ್ಯಾಶ್ ಅಕೌಂಟ್ ಅಂತ ಕೂಡ ನಾವು ಎಂಟ್ರಿ ಮಾಡ್ಬೋದು. 40,000 ಪೇಮೆಂಟ್ ಮಾಡ್ತಾ ಇದ್ದೀವಿ ಆಥರ್ಸಿಗೆ. ನೆಕ್ಸ್ಟು ಏನೊಂದು ಆ್ಯಕ್ಚುಯಲ್ ರಾಯಲ್ಟಿ ಆಗಿತ್ತು ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 40,000 ರುಪೀಸ್. ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡದೇ ಇದ್ದಾಗ ನಾವು ಈ ರೀತಿ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀವಿ. ಥ್ಯಾಂಕ್ ಯು.